ಸ್ನೇಹಿತರೆ ನಮಸ್ಕಾರ. ಇವತ್ತು ಡಿಫ್ರೆಂಟಾಗಿ ಒಂದು ಚಿಕನ್ ರೆಸಿಪಿ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೂ ಸಖತ್ತಾಗಿರುತ್ತೆ. ಅದೇ ಥರ ಚಪಾತಿನ ತೀಡಿ ರೋಲ್ ಥರನೂ ಮಾಡ್ಕೋಬೋದು. ಖಂಡಿತವಾಗ್ಲೂ 15-20 ನಿಮಿಷದಲ್ಲಿ ಅಡುಗೆ ಮಾಡ್ಕೋಬೋದು. ಮಸಾಲ ರುಬ್ಬಂಗಿಲ್ಲ, ಏನು ರುಬ್ಬಂಗಿಲ್ಲ. ತಿಂತಾಯಿದ್ರೆ ಸೂಪರ್. ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಬಿಡ್ತಾರಿ. ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ ಮೇಲೆ ಸೈಡಿಗೆ ಎತ್ತಿಕೊಂಡು ಸ್ವಲ್ಪ ಉಪ್ಪ ಕೈಯಲ್ಲಿ ರಪನ್ ಚೆನ್ನಾಗಿ ಇಸ್ಕಿ, ಅದೇ ಥರ ಬೆಳ್ಳುಳ್ಳಿ ಹಾಕಿ ಅದನ್ನು ಸೈಡಿಗೆ ಎತ್ತಿಕೊಳ್ಳಿ. ಸ್ಲೈಸಾಗಿ ಕಟ್ ಮಾಡಿಕೊಂಡ್ರು ಈರುಳ್ಳಿನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಸೈಡ್ಗೆ ಎತ್ತಿಕೊಳ್ಳಿ. ಒಂದು ಟೊಮೊಟೊ ತೊಗೊಂಡು ಕ್ಲೀನಾಗಿ ಸ್ಟವ್ ಮೇಲೆ ಸುಡಿ, ಬೆಂಕಿಯಲ್ಲಿ ಕ್ಲೀನಾಗಿ ಸುಟ್ಟು ಅದ್ರ ಮೇಲೆ ಇರೋ ಚಿಪ್ಪೆ ತೆಗೆದು ಅಷ್ಟು ಹಾಕಿ ಕೈಯಲ್ಲಿ ರಪನ್ ಚೆನ್ನಾಗಿ ಇಸ್ಕಿ ಪೂರ್ತಿ ಮಿಕ್ಸ್ ಮಾಡಿ ನೋಡಿ ಈ ಥರ. ಬಟ್ ಟೇಸ್ಟ್ ಅಂತೂ ಒಂದು ಸಲ ಟ್ರೈ ಮಾಡಿ ಕಳೆದೋಗ್ತೀರಾ. ಚಿಕನ್ ಬಂದು ಲೆಗ್ ಪೀಸ್ ತಗೊಳ್ಳಿ, ಯಾಕಂದರೆ ಜಾಸ್ತಿ ಬೋನ್ ಇರಲ್ಲ. ಲೆಗ್ ಪೀಸ್ನ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಬೆಂದಿದ್ದಾದಮೇಲೆ ಕ್ಲೀನಾಗಿರೋ ಚಿಕನ್ನೆಲ್ಲ ಬಿಡಿಸ್ಕೊಂಡು ಆ ಬೋನ್ನ ಸೈಡಿಗೆ ಬಿಸಾಕಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಅನ್ನ ಇಟ್ಕೊಂಡು ತಿಂದರೆ ಸ್ವರ್ಗ ಕಣ್ರಿ, ಸ್ವರ್ಗ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.